ಹಳ್ಳಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನೀಗ ಹಳೆ ಕಾಲದಲ್ಲಿ ಮಾಡೋಂಥ ಮಜ್ಜಿಗೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಹಸಿ ಕೊಬ್ಬರಿ, ಗೋಡಂಬಿ, ಅಕ್ಕಿ, ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ, ಕಾಳುಮೆಣಸು ಎಲ್ಲದನ್ನು ಹುರಿದು ತಗೊತಾ ಇದ್ದೀನಿ. ಈ ಥರ ಹುರಿದು ಮಾಡಿದರೆ ಸಾಂಬಾರು ತುಂಬ ಚೆನ್ನಾಗಿರ್ತೈತಿ. ನೀವು ಇದನ್ನೊಂದು ಸಲ ಟ್ರೈ ಮಾಡಿರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಇದನ್ನು ಸಣ್ಣಕ್ಕೆ ಬರ್ತಾಯಿದ್ದೀನಿ ನೋಡಿರಿ. ಈಗ ಇದನ್ನು ನಾನು ರುಬ್ಬಿ ತಗೊಬಂದಿದ್ದೀನಿ. ಈ ಥರ ರುಬ್ಬಿದ್ರೆ ಸಾಕು. ನಾನಿಲ್ಲಿ ಕಡ್ದಿರೋ ಮಜ್ಜಿಗೆ ತಗೊಂಡಿದ್ದೀನಿ. ನೀವು ಮೊಸರು ಬೇಕಾದರೂ ಮಜ್ಜಿಗೆ ಥರ ಮಾಡ್ಕೊಂಡು ತಗೋಬೋದು. ಈಗ ಇದಕ್ಕೆ ಮಾಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು, ಇದನ್ನು ಭಾಳ ಬೇಗನೂ ಮಾಡ್ಕೋಬೋದು. ಈಗ ಅದನ್ನು ಜಾರ್ ತೊಳೆದು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ನೋಡಿ ಹಾಕ್ಕೊಳ್ರಿ ನೀವು. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ನಷ್ಟು ಮಜ್ಜಿಗೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ನೆಗಡಿ, ಜ್ವರ, ಕೆಮ್ಮು ಯಾರು ಬೇಕಾದರೂ ಈ ಸಾಂಬಾರು ಊಟ ಮಾಡ್ಬೋದು. ಈಗ ಅದನ್ನು ನಾನಲ್ಲಿ ಕುದಿಯೋಕ್ಕಿಟ್ಟು ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಂದೆರಡು ಒಣಮೆಣಸು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಂಡೆ ಹಿಂಗೆ ಹಾಕ್ತಾಯಿದ್ದೀನಿ. ನೀವು ಯಾವ ಹಿಂಗೆ ಬೇಕಾದರೂ ಹಾಕ್ಬೋದು. ಒಂದೆರಡು ಕಡ್ಡಿ ಕರಿಬೇವು. ಈಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದಕ್ಕೇ ಒಂದೆರಡು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರುಬ್ಬಾಕು ಸ್ವಲ್ಪ ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಫ್ರೈ ಮಾಡಿ ಈಗ ಈ ಒಗ್ಗರಣೆನ ಕುದೀತಾ ಇರೋ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಸಾಂಬಾರು, ಆಗಷ್ಟೇ ರುಚಿಯಾಗಿ ಕೂಡ ಇರ್ತೈತಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಈ ಸಾರು. ಇದಕ್ಕೆ ಒಗ್ಗರಣೆ ಹಾಕಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾರು ರೆಡಿ ಆಯಿತು.